ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗಬೇಕು ಅಂದರೆ ಈ ಪಲ್ಯವನ್ನು ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ನಬಹುದು. ತುಂಬಾ ನಮಗೆ ನಮ್ಮ ಶರೀರದಲ್ಲಿ ಹಿಮೋಗ್ಲೋಬಿನ್ ಅಂದರೆ ಕೆಂಪು ರಕ್ತ ಕಣ ಖಂಡಿತ ಬೇಗನೆ ಜಾಸ್ತಿ ಆಗುತ್ತೆ. ನೀವು ಹಿಮೋಗ್ಲೋಬಿನ್ ಇಲ್ಲ ನಿಮ್ಮ ಬಾಡಿಯಲ್ಲಿ ಅಂದರೆ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಪಲ್ಯವನ್ನು ತಿನ್ನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎರಡು ಬೀಟ್ರೂಟನ್ನು ನಾನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಗ್ರೇಟ್ ಮಾಡ್ಕೊಳ್ಳೋಣ, ಅಂದರೆ ತುರಿದುಕೊಳ್ಳೋಣ. ತುಂಬ ಈಸಿಯಾಗಿ ಮಾಡುವಂಥ ಒಂದು ಪಲ್ಯ, ತುಂಬ ಟೇಸ್ಟಿಯಾಗಿರುತ್ತೆ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ನಾನು 2 ಬೀಟ್ರೂಟನ್ನು ಈ ಥರ ನಾನು ಗ್ರೇಟ್ ಮಾಡಿಟ್ಕೊಂಡೆ. ಅದಾದಮೇಲೆ 1 ಈರುಳ್ಳಿಯನ್ನು ನಾನು ಹೆಚ್ಚಿಟ್ಕೊತಾ ಇದ್ದೀನಿ ಸಣ್ಣದಾಗಿ. ಆಮೇಲೆ ಒಂದು 3-4 ಹಸಿಮೆಣಸಿನಕಾಯಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಮಾಡುವಂಥದ್ದು 10 ನಿಮಿಷದಲ್ಲಿ ಮಾಡ್ಬೋದು. ಸ್ವಲ್ಪ ಒಂದು ಪ್ಯಾನಿಗೆ ಆಯಿಲನ್ನು ಹಾಕಿ 1 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ ಕಾಳು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ, ಸೊ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ಹಾಕ್ತೀರಾ ಅಂದರೆ ಹಾಕ್ಕೊಳ್ಬೋದು. ಅದಾದಮೇಲೆ ಅದು ಚಟ ಅಂದಮೇಲೆ ನಾನು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿನೂ ಹಾಕೋಣ. ಆಮೇಲೆ ಒಣಮೆಣಸಿನಕಾಯಿನೂ ಒಂದು 2-3 ಹಾಕ್ತಾಯಿದ್ದೀನಿ. ಅದನ್ನು ಕಟ್ ಮಾಡಲ್ಲ, ತುಂಬ ಅದು ಖಾರ ಬಿಟ್ಟುಬಿಡುತ್ತೆ. ಹಾಗೆ ಕರಿಬೇವು, ಸ್ವಲ್ಪ ಟೇಸ್ಟಿ ಕರಿಬೇವು ಇದ್ದರೆ ಅದರದ್ದು ರುಚಿ. ಕರಿಬೇವನ್ನ ನಾವು ಪಲ್ಯಕ್ಕೆಲ್ಲ ಹಾಕ್ಬಿಡ್ತೀವಿ, ಅದರ ಸೈಡಲ್ಲಿ ಹಾಗೆ ಎತ್ತಿಟ್ಬಿಡ್ತೀವಿ. ಹಾಗೆ ಮಾಡಬಾರ್ದು, ಖಂಡಿತ ಅದನ್ನು ತಿನ್ನಬೇಕು. ಅದರಲ್ಲಿ ಕ್ಯಾಲ್ಶಿಯಮ್ ತುಂಬಾ ಇರುತ್ತೆ, ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಕರಿಬೇವು ಹಾಕಿದ್ದನ್ನು ಖಂಡಿತ ಅದು ಬಿಡಬಾರ್ದು. ನಾನು ಜೀರಿಗೆನ ಹಾಕಲಿಕ್ಕೆ ಮರ್ತಿದ್ದೆ. ಕೆಲವೊಬ್ಬರು ಜೀರಿಗೆ ಹಾಕಲ್ಲ, ಕೆಲವೊಬ್ರು ಹಾಕ್ತಾರೆ. ನಾನೊಂದು ಸ್ವಲ್ಪ ಹಾಕ್ತೀನಿ, ಈಗ ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕಬೇಕಿತ್ತು. ಅದಾದಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಬೀಟ್ರೂಟ್ ಏನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋದು. ಬಹಳ ಅಂದರೆ ಬಹಳ ಸಿಂಪಲ್ಲಾಗಿ ಮಾಡುವಂಥದ್ದು ಒಂದು ಪಲ್ಯ. ಆದರೆ ಇದರದ್ದು ಎಷ್ಟು ಬೆನಿಫಿಟ್ ಇದೆ ನಮ್ಮ ಶರೀರಕ್ಕೆ ಅಂದರೆ, ನಾವು ಎಷ್ಟು ಈಸಿಯಾಗಿ ಇದನ್ನು ನಾವು ಹಾಗೆಯೇ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಬೀಟ್ರೂಟು ಹಾಗೆ ಪಲ್ಯ ಮಾಡ್ಕೊಂಡು ತಿನ್ಬೋದು, ಚಪಾತಿ ಪೂರಿ ಏನಾದರೂ ಮಾಡ್ಕೊಂಡು ತಿನ್ನಲಿಕ್ಕೆ ಬರುತ್ತೆ. ತುಂಬ ಕಲರ್ಫುಲ್ಲಾಗಿ, ಮಕ್ಕಳೆಲ್ಲ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಸಾಕು, ಯಾಕೆಂದರೆ ಅದು ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರೋದರಿಂದ ಜಾಸ್ತಿ ನೀರು ಬೇಕಾಗಲ್ಲ. ಅದಾದ ನಂತರ ನಾನು ಸ್ವಲ್ಪ ಟೇಸ್ಟಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಅಂತಲ್ಲ, ಟೇಸ್ಟಿಗೆ ಎಷ್ಟು ಉಪ್ಪು ಬೇಕಾಗುತ್ತಲ್ಲ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ನಾನು ಹುಳಿಗೆ ಏನೂ ಹಾಕಿಲ್ಲವಲ್ಲ, ಅದಕ್ಕಾಗಿ ನಾನು ಒಂದು ನಿಂಬೆಹಣ್ಣನ್ನು ಹಿಂಡಿ ರಸನ ಹಾಕ್ತಾಯಿದ್ದೀನಿ. ಹೀಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸೋಣ. 5-6 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಫ್ರೆಂಡ್ಸ್, ಭಾಳ ಬೇಗ ಆಗುತ್ತೆ. ಇದು ಕಡಾಯಿ ನಂದು ಸ್ಟೀಲು ಇರೋದರಿಂದ ನಾನು ಲೋ ಮೀಡಿಯಮ್ ಫ್ಲೇಮಲ್ಲೇ ನಾನು ಇಟ್ಟು ಬೇಯಿಸ್ತಾ ಇದ್ದೀನಿ, ಇಲ್ಲಾಂದರೆ ಹಿಡ್ಕೊಂಡು ಬಿಡುತ್ತೆ ಪಾತ್ರೆಗೆ ಅಂತ. ನೋಡಿ, ಇದು ಈಗ ಬೇಯ್ತಾ ಇದೆ. ಸ್ವಲ್ಪ ನೀರು ಆರಬೇಕು, ಒಂದು ಸ್ವಲ್ಪ ಹೊತ್ತು ಹೀಗೆ ಬೇಯಿಸಿದರೆ ನೀರು ಆರು ಹೋಗಿಬಿಡುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಇದು ಬೇಯೋಕ್ಕೆ, ಯಾಕೆಂದರೆ ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ. ಈಗ ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ರಸವನ್ನು ಹಿಂಡಿ ಹಾಕ್ತಾಯಿದ್ದೀನಿ. ಟೊಮೆಟೊ ಅಂತೂ ಹಾಕಲ್ಲ, ಮತ್ತು ಯಾವುದೇ ರೀತಿಯ ಒಂದು ಮಸಾಲೆ ಜಾಸ್ತಿ ಏನು ಬಳಸಿಲ್ಲ. ಬರೀ ಸಿಂಪಲ್ಲಾಗಿ ಎಲ್ಲರೂ ತಿನ್ನುವಂಗೆ ಇರಬೇಕು. ಪ್ರತಿದಿನ ಏನು ಮಸಾಲೆ ಪಲ್ಯ ಈ ಥರ ಎಲ್ಲ ಮಾಡೋದಕ್ಕಿಂತ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಒಂದು. ಆಮೇಲೆ ಮೇಲಿಂದ ಧನಿಯಾ ಪತ್ತೆ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಾಡಿಬಿಟ್ರೆ ಪಲ್ಯ ರೆಡಿ. ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.